ಕಡೆನೂ ಅದ ರೀ. ಯಾಕಂದ್ರೆ ತಾಲೂಕುಗಳು ಬೆಳೆದಂಗೆ ಅಲ್ಲಿ ಅನೇಕ ವಿಷಯಗಳು ಬೆಳೀತಾ ಹೋಗ್ತಾವೆ. ಎಜುಕೇಷನ್ ದೃಷ್ಟಿಯಿಂದ ಇರ್ಬೋದು, ಮತ್ತು ಸಾಮಾಜಿಕ ದೃಷ್ಟಿಯಿಂದ ಇರ್ಬೋದು, ಸಾಂಸ್ಕೃತಿಕ ದೃಷ್ಟಿಯಿಂದ ಇರ್ಬೋದು, ಆರ್ಥಿಕವಾಗಿಯೂ ಆಗಿರ್ಬೋದು. ಇವತ್ತು ನಾವಂತೀವಿ ನೋಡ್ರಿ, ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಹೆಂಗೆ ಮಾಡ್ಕೊಂಡಿವಪ್ಪ ಅಂದ್ರೆ ಪಟ್ಟಣಗಳಿಗೆ, ಊರುಗಳಿಗೆ ಅಥವಾ ತಾಲೂಕುಗಳಿಗೆ, ಜಿಲ್ಲೆಗಳಿಗೆ ಹೆಚ್ಚು ಹೆಲ್ಪ್ ಆಗಿ ಮಾಡ್ಕೊಂಡಿವಿ ವಿನಃ ಒಂದು ಹಳ್ಳಿ ಜೀವನಕ್ಕೆ ಹೆಲ್ಪ್ ಆಗುವಂಥದ್ದು ನಾವು ಮಾಡಿಲ್ಲ. ಅಲ್ಲಿ ಉದ್ಯೋಗ ಸೃಷ್ಟಿ ಆಗೋಂಗೆ ಮಾಡಲಿಲ್ಲ, ಹಳ್ಳಿಗಳಲ್ಲಿ ಉದ್ಯೋಗ ಹುಟ್ಟುವಂಗೆ ಮಾಡಲಿಲ್ಲ. ಅಲ್ಲಿ ಎಣ್ಣೆ ಹತ್ತಿ ಅಲ್ಲೇ ಇಟ್ಕೊಂಡು ಅಲ್ಲೇ ಮಗ್ಗ ಅಂದ್ರೆ ಈ ಸೀರೆ ತಯಾರು ಮಾಡೋದು, ಇನ್ನೊಂದು ತಯಾರು ಮಾಡೋದು, ಬಟ್ಟೆ ತಯಾರು ಮಾಡೋವಂಥದ್ದು, ಜೊತೆಗೆ ಎಣ್ಣೆ ತಯಾರು ಮಾಡೋವಂಥದ್ದು ಸಹಿತ ಅಲ್ಲೇ ಉಳಿದಿದ್ರು ಹಳ್ಳಿಗಳಲ್ಲೇ. ಇವತ್ತು ಈ ಪರಿಸ್ಥಿತಿ ನಮ್ಮ ತಾಲೂಕು ಮಾಡಲಿ, ನಮ್ಮ ಜಿಲ್ಲಾ ಮಾಡಲಿ ಬರ್ತಾ ಇರಲಿಲ್ಲ ಏನೋ. ಆದರೆ ಇವತ್ತು ನಾವು ಭಾಳ ದೂರ ಸಾಗಿ ಬಂದಿದ್ದೀವಿ. ಇವತ್ತು ಈಗ ಮళ్ళీ ನಾವು ಹಳ್ಳಿಗೆ ಹೋಗೋದು ಎಷ್ಟು ಮಟ್ಟಿಗೆ ಸಾಧ್ಯ ಚರ್ಚೆ ಬೇರೆ ವಿಷಯ. ಆದರೆ ಇವತ್ತೇನದಪ್ಪ ಅಂದ್ರೆ ಇದ್ದ ಹಳ್ಳಿಗಳಿಂದನೇ ಮತ್ತಷ್ಟು ಬದಿಯ ಹೋಬಳಿನೋ ತಾಲೂಕಿಗೂ ಸೇರಿಸಬೇಕು ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆ ಕಾರಣ ನಾವು ಇಟ್ಟಂಥ ಹೆಜ್ಜೆ, ಮೊದಲಿಗೆ ನಾವು ಇಟ್ಟಂಥ ಹೆಜ್ಜೆ ಈ ತಾಲೂಕಾ, ಜಿಲ್ಲಾ, ಅದರ ನಂತರ ರಾಜ್ಯ ಹಿಂಗೆಲ್ಲ ಮಾಡ್ತಾ ಬಂದ್ವಿ. ಆದರೆ ಗ್ರಾಮೀಣ ಮಟ್ಟದಲ್ಲಿ ನಾವು ಆರ್ಥಿಕ ವಿಕೇಂದ್ರೀಕರಣ ಇಲ್ಲಿವರೆಗೆ ಮಾಡಲಿಲ್ಲ ಅನ್ನೋದು ಈ ಎಲ್ಲ ಬೆಳವಣಿಗೆಗಳಿಗೆ ಮೂಲ ಆಸರ, ಮೂಲ ಕಾರಣ ಅನ್ನೋದು ನಾವು ಮರೆಯೋಕ್ಕಾಗೋದಿಲ್ಲ. ಒಟ್ಟಾರೆ ಆಗಲಿ ಈಗ ಒಂದು ಏನು ತಾಲೂಕುಗಳ ಘೋಷಣೆಗಾಗಿ ಏನು ಕೇಳ್ತಾ ಇದ್ದಾರೆ, ಇವು ಸಹಿತ ಭಾಳ ಅನಿವಾರ್ಯ ಇದಾವೆ. ಇಂದಿನ ನಾಳೆ ಆಗುವಂಥವನ್ನ ಇವು ಆಗಲೇಬೇಕಾದಂಥವು. ಯಾಕಂತಂದ್ರೆ ಇದ್ದ ಈ